ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನೂಡಲ್ಸ್ ಯೂಸ್ ಮಾಡಿಕೊಂಡು ಹೇಗೆ ಒಂದು ಹೆಲ್ದಿ ಫುಡ್ ಅನ್ನು ಮಾಡ್ಕೋಬಹುದು ಅಂತ ನಿಮ್ಗೆಲ್ಲರಿಗೂ ನಾನು ಹೇಳಿಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತಿದ್ದೀನಿ ಅಂತ. ಮ್ಯಾಗಿ ನೂಡಲ್ಸ್ ತಗೊಂಡಿದ್ದೀನಿ, ಆಮೇಲೆ ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಆನಿಯನ್, ಕ್ಯಾರೆಟ್, ಬೀನ್ಸ್, ಕೊರಿಯಂಡರ್ ಲೀವ್ಸ್, ಎಗ್ ತಗೊಂಡಿದ್ದೀನಿ, ಆಯಿಲ್, ಆಮೇಲೆ ಮ್ಯಾಗಿ ಮಸಾಲ. ಇದು ಬೇಕಂದ್ರೆ ನಿಮಗೆ ಮ್ಯಾಗಿ ನೂಡಲ್ಸ್ ಒಳಗಡೆನೆ ಇರುತ್ತೆ ಈ ಮಸಾಲ, ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲದಿದ್ದರೆ ಮ್ಯಾಜಿಕ್ ಮಸಾಲ ಅಂತ 1 to 3 ಅವರ್ದು ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸಾಲ್ಟ್, ಆಮೇಲೆ ಟರ್ಮರಿಕ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಿಂಗೆ ಯೂಸ್ ಮಾಡಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಂಡು 1 ಗ್ಲಾಸಷ್ಟು ನೀರು ಹಾಕಿ ಅದನ್ನು ಬಾಯ್ಲ್ ಮಾಡಬೇಕು. ನೀರು ಬಾಯ್ಲ್ ಆಗ್ತಾ ಬರಬೇಕಾದ್ರೆ ನಮ್ಮ ಮ್ಯಾಗಿ ನೂಡಲ್ಸನ್ನು ಇದಕ್ಕೆ ಹಾಕೋಣ. ಮ್ಯಾಗಿ ನೂಡಲ್ಸೇ ಹಾಕಬೇಕಂತಿಲ್ಲ, ಬೇರೆ ನೂಡಲ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೂಡಲ್ಸ್ ಬಾಯ್ಲ್ ಆಗ್ತಾ ಇರಬೇಕಾದ್ರೆ ನಾವು ಇದಕ್ಕೆ 2 to 3 ಡ್ರಾಪ್ಸ್ ಅಷ್ಟು ಆಯಿಲ್ ಹಾಕೋಣ, ಯಾಕಂದರೆ ಇದು ಒಂದಕ್ಕೊಂದು ಸ್ಟಿಕ್ ಆಗಲ್ಲ. ಇವಾಗ ನೂಡಲ್ಸ್ ಬಾಯ್ಲ್ ಆಗ್ತಾ ಬಂತು. ಇವಾಗ ನೀರಿನಿಂದ ನಾವು ಈ ನೂಡಲ್ಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ನಾನು ನೂಡಲ್ಸನ್ನು ವಾಟರಿಂದ ಸಪ್ರೇಟ್ ಮಾಡ್ಕೊಂಡು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಸೇಮ್ ಟೈಮ್ ನಾವು ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಬೀನ್ಸ್, ಕ್ಯಾಪ್ಸಿಕಮ್, ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಬರಬೇಕಾದ್ರೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಮ್ಯಾಗಿ ಮಸಾಲ, ಟರ್ಮರಿಕ್ ಪೌಡರ್ ಇದನ್ನೆಲ್ಲ ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಒಂದು ಬೌಲಿಗೆ ಹಾಕಿ ಇಟ್ಟುಕೊಳ್ಳೋಣ. ಇವಾಗ ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ ನಾವು ಸ್ವಲ್ಪ ಎಲ್ಲ ವೆಜಿಟೇಬಲ್ಸ್ ಏನೆಲ್ಲ ಇದೆ, ಬೀನ್ಸ್, ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ, ಕ್ಯಾರೆಟ್, ಬೀನ್ಸ್ ಸ್ವಲ್ಪ ಫಸ್ಟೇ ತೊಗೊಂಡಿದ್ದೆ, ಅದನ್ನೇ ಇನ್ನು ಉಳಿದಿರೋದನ್ನು ಇದಕ್ಕೂ ಎಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ಕೊರಿಯಂಡರ್ ಲೀವ್ಸ್ ಕೂಡ ಇವಾಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟರ್ಮರಿಕ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ 2 ಎಗ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪ್ರಿಯು ಕೂಡ ಮಿಕ್ಸ್ ಮಾಡ್ತಾಳೆ. ಮಂಕುಬಂಗಾರ ಮಂಕು ಎಂಟು ಮಂತು ಮಿಕ್ಸ್ ಮಾಡ್ತೀನಿ. ಮಂಕುಲಿ ಹೇಗೆ ನಿಮಿಷ ಹಿಂಗೆ ತೊಗೊಂಡಿದ್ದೀನಿ. ಇವಾಗ ಹಿಂಗನ್ನು ಸ್ವಲ್ಪ ಇದಕ್ಕೆ ಲೈಟಾಗಿ ಹಾಕಿ ಒಂದು ಚಿಲ್ಲಿ ಪೌಡರ್. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಇವಾಗ ಏನು ಮಾಡೋಣ ಅಂದರೆ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಆಮ್ಲೆಟ್ ಹೇಗೆ ಹಾಕಿದ್ರೆ ಅದೇ ರೀತಿ ನಾವು ಇವಾಗ ಆಮ್ಲೆಟ್ ಹಾಕಿದಾಗ ಇದನ್ನು ಹಾಕಬೇಕು. ಇವಾಗ ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಅದು ಬಿಸಿ ಆಗ್ತಿರುವಾಗ ನಾವು ಈ ಕಡೆ ನೂಡಲ್ಸ್ ಯಾವಾಗ ಇಟ್ಕೊಂಡಿರೋದನ್ನು ನೂಡಲ್ಸ್ ತೊಗೊಂಡಿದ್ದೀವಲ್ವ, ಅದಕ್ಕೆ ಏನು ಮಸಾಲ ಮಾಡಿದ್ದೀವಿ ಅವಾಗ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡಬೇಡ, ಏನು ಬೇಡ, ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ.
ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ನಾವು ಆವಾಗಲೇ ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ವಿ, ಇವಾಗ ಬಿಸಿಯಾಗಿದೆ. ಇದರ ಮೇಲೆ ನಾವೇನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿಟ್ಟಿದ್ವಿ ಆಮ್ಲೆಟಿಗೆ ಅದನ್ನು ಇದರ ಮೇಲೆ ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇರಲಿ, ಜಾಸ್ತಿ ಫ್ಲೇಮಲ್ಲಿ ಇಟ್ಕೋಬೇಡಿ. ಯಾಕಂದರೆ ನಾವೇನೆಲ್ಲ ವೆಜಿಟೇಬಲ್ಸ್ ಇದರಲ್ಲಿ ಹಾಕಿದ್ದೀವೋ ಅದು ಸ್ವಲ್ಪ ಬಾಯ್ಲ್ ಆಗಬೇಕು. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನಾವು ಆವಾಗಲೇ ಸ್ವಲ್ಪ ನೂಡಲ್ಸನ್ನು ರೆಡಿ ಮಾಡ್ಕೊಂಡು ಇಟ್ಟಿದ್ವಿ. ಇವಾಗ ಆ ನೂಡಲ್ಸನ್ನು ಇದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ನೂಡಲ್ಸ್ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸೋಣ. ಒಂದು 3 to 4 ಮಿನಿಟ್ಸ್ ಬೇಯಿಸಿದರೆ ಸಾಕು. ಇವಾಗ ನಾವು ಲಿಡ್ ಓಪನ್ ಮಾಡಿ ನೋಡೋಣ. ಇದು ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ. ಇವಾಗ ಒಂದು ಸೈಡ್ ಇವಾಗ ಫ್ರೈ ಆಗಿದೆ, ಇನ್ನೊಂದು ಸೈಡಿಗೆ ಉಲ್ಟಾ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕು ಇದನ್ನು ಕಟ್ ಮಾಡ್ಕೋಬೋದು. ನಾನು ಇದನ್ನು 4 ಪಾರ್ಟ್ಸ್ ಆಗಿ ಮಾಡ್ತಿದ್ದೀನಿ. ಇವಾಗ ನಮ್ಮ ಹೆಲ್ದಿ ರೆಸಿಪಿ ರೆಡಿ ಆಗಿದೆ. ಇದನ್ನು ಸಾಸ್ ಜೊತೆಗೂ ನೀವು ತಿನ್ಬೋದು. ಹೇಗಿದೆ ಟೇಸ್ಟ್ ಅಂತ ನನಗೆ ನೀವು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿಕೊಡಿ.